Hi guys, good morning. ಮಧ್ಯಾಹ್ನ 2:30 ಆಗ್ತದೆ. ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, 2:30 ಸ್ಟಾರ್ಟ್ ಮಾಡಿದೆ. ಇದುವರೆಗೂ ಎಡಿಟಿಂಗ್ ಮಾಡ್ತಾ ಇದ್ದೆ ನಾನು. ಎಡಿಟಿಂಗ್ ಎಲ್ಲ ಮುಗೀತು, ಇಲ್ಲೇ ಕೂತ್ಕೊಂಡು ಎಡಿಟಿಂಗ್ ಮಾಡಿದೆ. ಈಗ ಊಟ ಆದಮೇಲೆ ಏನೋ ಕೆಲಸ ಅಂತ ಗೊತ್ತಿಲ್ಲ, ವೀಡಿಯೋನ ನೋಡ್ತಾ ಇರಿ. ಓಕೆ, ಇವತ್ತು ಮನೇಲಿ ಊಟ ಚಿಕನ್ ಮಾಡಿದ್ದಾರೆ. ಆಚೆ ನಾನು ಸುವಾಂಶ್ ಪ್ರಿಯ ಎಲ್ಲ ಆಚೆ ಇದ್ದಾರೆ, ಬನ್ನಿ ಎಲ್ಲರನ್ನ ಮೀಟ್ ಮಾಡಿಸ್ತೀನಿ. ಓಕೆ, ಹಾಯ್ ಸುವಾಂಶ್, ಗುಡ್ ಮಾರ್ನಿಂಗ್. ಸುವಾಂಶ್ ಗುಡ್ ಮಾರ್ನಿಂಗ್. ಕಿಯಾನ್ ಹಾಯ್. ಹೌ ಆರ್ ಯು? ವಾಟ್ ಯು ಡೂಯಿಂಗ್? ಕಿಯಾನ್ ಏನೋ ಮಾಡ್ತಾ ಇದ್ದಾನೆ. ಏನು ಮಾಡ್ತೀವಿ ಕಿಯಾನ್? ಅವ್ನು ಮ್ಯಾಜಿಕ್ ಬುಕ್ ನೋಡಿ, ಮ್ಯಾಜಿಕ್ ಬುಕ್ಕು. ಓಕೆ, ಏನಿದು ಪೆನ್ನು? ವಾಟರ್ ಪೆನ್. ಹೇಳಿ ಎಲ್ರಿಗೆ. ವಾಟರ್ ಪೆನ್ ಮಾಡ್ತೀವಿ. ಮಾಡಿ ಕಲರ್. ಗ್ರೀನ್. ಓಕೆ, ಇದು ಯಾವ ಕಲರು? ಇದೇನಿದು? ಪೀಚ್. ಇದು ಚೆರಿ ಆಟೋಮೆಟಿಕ್ ರೆಡ್ ಆಗುತ್ತೆ. ಇದು ಪೀಚ್ ಕಲರು, ಇದು ಗ್ರೀನ್ ಆಗುತ್ತೆ. ವಾಟರ್ ಮೆಲನ್ ಕಾಣಿಸ್ತಿದೆ, ಗ್ರೀನ್ ಕಾಣಿಸ್ತಿದೆ. ದಿಸ್ ಇಸ್ ವಾಟರ್ ಬ್ರಷ್ ಅಲ್ಲ, ವಾಟರ್ ಪೆನ್. ಓಕೆ, ಅಮ್ಮ ಇದ್ದಾರೆ. ನಮಸ್ಕಾರ. ಸುವಾಂಶ್ದು ಊಟ ಆಯಿತು. ಸುವಾಂಶ್ ಏನು ಮಾಡ್ತಿದ್ಯಾ? ಓನ್ ಮಗನೇ ಅಂದರೆ ಶೋನಾ? ನನಗೆ ಊಟಕ್ಕೆ ಚಿಕನ್ ಇದೆ. ಊಟ ಆದಮೇಲೆ ಸಿಗುವ. ಸಡನ್ನಾಗಿ ಬ್ಯಾಂಕ್ ಕೆಲಸ ಇತ್ತು, ಅದಕ್ಕೆ ಬಂದೆ. 3:30ಗೆ ಬಂದೆ. ನನ್ನ ಬ್ಯಾಂಕ್ HDFC ಬ್ಯಾಂಕ್. ಇಲ್ಲಿ ಬಂದಿದ್ದೆ. ಹೊರಡೆ ವ್ಲಾಗ್, ಆಬ್ವಿಯಸ್ಲಿ ಬ್ಯಾಂಕ್ ಹೊರಡೆ ಹೆಂಗೆ ವ್ಲಾಗ್ ಮಾಡೋದು. ಅರ್ಜೆಂಟಾಗಿ ಏನೋ ಕೆಲಸ ಇತ್ತು ಬ್ಯಾಂಕಲ್ಲಿ, ಮರ್ತೋಗಿದ್ದೆ. ಸೊ ಇವತ್ತು ಲಾಸ್ಟ್ ಡೇಟ್, ಸೊ ಹ್ಯಾಡ್ ಟು ಕಮ್ ಹಿಯರ್. ಓಡಾಡ್ಕೊಂಡು ಬಂದೆ. ಕ್ಯಾಮ್ರಾ ಇತ್ತು, ಗೋಪ್ರೋ ಶೂಟ್ ಮಾಡ್ತಾನೆ. ನನಗೆ ಗೋಪ್ರೋಲ್ಲಿ ಐ ಆಮ್ ಫೀಲಿಂಗ್ ಕಂಫರ್ಟಬಲ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸಚಿನ್, ನನ್ನ ಫ್ರೆಂಡ್. ಇದು ನನಗೆ ಗಿಫ್ಟ್ ಮಾಡಿದ್ದು, ನೀವೆಲ್ಲರೂ ಗೊತ್ತು. ಎಷ್ಟು ಜನರು ಯಾರು ಗೊತ್ತಿಲ್ವೋ ಅವ್ರಿಗೆ ಗೋಪ್ರೋ ಅಲ್ಲಿ ಇಟ್ ಬಿಕಮ್ಸ್ ವೆರಿ ಕನ್ವೀನಿಯೆಂಟ್ ಅನಿಸ್ತದೆ. ಐ ಆಮ್ ಗೆಟಿಂಗ್ ಯೂಸ್ ಟು ಇಟ್ ಆ್ಯಂಡ್ ಐ ಆಮ್ ರಿಯಲಿ ಲೈಕಿಂಗ್ ಇಟ್. ಯಾಕಂದರೆ ನನಗೆ ತುಂಬಾ ಈಸಿಯಾಗಿ ಕನ್ವೀನಿಯೆಂಟ್ ಆಗ್ತಾಯಿದೆ. ಫೋನ್ ಇಸ್ ಆಲ್ಸೋ ಕನ್ವೀನಿಯೆಂಟ್, ಬಟ್ ಒಬ್ಬೊಬ್ಬರು ಪ್ರಿಫರೆನ್ಸ್ ಅಲ್ವಾ. ಸೊ ಫಾರ್ ಲಾಂಗ್ ಟೈಮ್ ಸಂಜಯ್ ನಗರ್ ಮೇನ್ ರೋಡಲ್ಲಿ ಒಂದು ರೌಂಡ್ ನೋಡ್ಕೊಂಡು ಬರ್ತೀನಿ. ಹಿಂಗೆ ನೆಕ್ಸ್ಟ್ ನಾನು ಬೇಕಂದರೆ ಮೋಟೋ ಬ್ಲಾಗ್ ಕೂಡ ಮಾಡ್ಬೋದು, ಬಟ್ ಮೋಟೋ ಬ್ಲಾಗ್ ಅಷ್ಟು ಜನರಿಗೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಅನಿಸುತ್ತೆ. ಅಂದರೆ ನನ್ನ ಚಾನಲ್ ಅವ್ರಿಗೆ ನೋಡೋದಕ್ಕೆ ಮೋಟೋ ಬ್ಲಾಗ್ ನಾನು ಮಾಡಬೇಕಂದ್ರೆ ಅದಕ್ಕೆ ತಕ್ಕಂತೆ ಒಂದು ಹೆಲ್ಮೆಟ್ ಬೇಕಾಗುತ್ತೆ. ಆ್ಯಂಡ್ ನನ್ನ ಹತ್ರ ಇರೋದು ಆ್ಯಕ್ಟಿವಾ. ಸೊ ಐ ಡೋಂಟ್ ನೋ, ಡಸ್ ಇಟ್ ರಿಯಲಿ ಮ್ಯಾಟರ್? ಹೌದಾ, ಮ್ಯಾಟ್ರ್ ಆಗುತ್ತೆ ಆ್ಯಕ್ಟಿವಾ ಇರಬೇಕು, ಇಲ್ಲ ಒಳ್ಳೆ ಬೈಕ್ ಇರಬೇಕು ಅಂತ. ನನಗೆ ನಾನಿಲ್ಲಿ ಓಡಾಡೋದು ಆ್ಯಕ್ಟಿವಲ್ಲಿ. ಇಲ್ಲಿಂದ ಸ್ಟುಡಿಯೋ ಹೋಗ್ಬೇಕಂದ್ರೆ ಸಮ್ಟೈಮ್ಸ್ ಐ ಟೇಕ್ ದ ಆ್ಯಕ್ಟಿವಾ. ಮೇನ್ ರೋಡಿಗೆಲ್ಲ ಬರಬೇಕಂದ್ರೆ ಆ್ಯಕ್ಟಿವಲ್ಲೇ ಓಡಾಡೋದು ನಾವು. ಇಟ್ ಬಿಕಮ್ಸ್ ವೆರಿ ಈಸಿ ಆ್ಯಂಡ್ ಕನ್ವೀನಿಯೆಂಟ್. ನಾನು ಈಗ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಕ್ವಿಕ್ ಸ್ಟಾಪ್ ಅಗೇನ್, ಸಂಜಯ್ ನಗರ ಮೇನ್ ರೋಡಲ್ಲಿ ಇದ್ದೀನಿ. ತರಕಾರಿ ತೊಗೊಬೇಕಾಯ್ತು ಮನೆಗೆ. ಸೊ ನನಗೆ ಈ ಥರ ಶಾಪಿಂಗ್ ಮಾಡೋಕ್ಕೆ ತುಂಬ ಇಷ್ಟ. ಇಲ್ಲಿ ಬಂದಿದ್ದೀನಿ ಯಾವುದೋ ಅಂಗಡಿಗೆ, ನ್ಯೂ ಅನ್ಬೂ ಸ್ಟೋರ್. ಇವರು ಓನರ್ ಅಲ್ಲ ಸರ್? ಹಾಫ್ kg ಆ್ಯಡ್ ಮಾಡಿ. ಹಾಫ್ kg ಆ್ಯಡ್ ಮಾಡಿ. ಈರುಳ್ಳಿ ಆಯಿತು, ಮೂಂಗ್ ದಾಲ್ ಆಯಿತು. ಚನಾ ದಾಲ್ ಇದೆಯಾ? ಚನಾ ದಾಲು 2 ಪ್ಯಾಕೆಟ್ ಮಾಡಿ. ಇದು ಮಂತ್ಲಿ ಒನ್ಸ್ ನಾನು ಪ್ರಿಯ, ನಾನು ಯೂಶ್ವಲಿ ಇದೆ, ನಾವು ವ್ಲಾಗಲ್ಲಿ ಹೇಳಿಲ್ಲ. ಮಂತ್ಲಿ ಒನ್ಸ್ ಇಲ್ಲ ವೀಕ್ಲಿ ಒನ್ಸ್ ಯಾವತ್ತಾದ್ರೂ ಹಿಂಗಾಗುತ್ತೆ, ನಾವು ಕೊಡ್ತೀವಿ. ಕೆಳಗಡೆ ವಾಚ್ ಬಂದಿದ್ದಾರೆ, ಇಲ್ಲಾಂದರೆ ಯಾರಿಗಾದ್ರೂ ಇದ್ದಾರೆ. ಸೊ ಸ್ವಲ್ಪ ಆದಷ್ಟು ನಮ್ಮ ಕೈಯಲ್ಲಿ ಮಾಡ್ತೀವಿ, ರ್ಯಾಂಡಮ್ಲಿ. ಇಟ್ಸ್ ನಾಟ್ ಲೈಕ್ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಒಂದು ಹ್ಯಾಬಿಟ್ ಅಂತ ಮಾಡ್ಕೊಂಡಿದ್ದೀವಿ. ಸೊ ಇನ್ನು ಬ್ಯಾಂಕ್ ಮುಗಿಸ್ಕೊಂಡು ಹೋಗ್ತಾ ಇದೆ, ಮೇನ್ ರೋಡಲ್ಲೇ ಇದೆ ಅಂಗಡಿ. ಸೊ ಒಳ್ಳೇದಾಯ್ತು, ಯಾಕಂದರೆ ನಾನು ಸ್ಟುಡಿಯೋ ಹತ್ರ ತೊಗೋತೀನಿ, ಅಲ್ಲೇ ತೊಗೋತೀನಿ. ಇಲ್ಲೂ ಸಿಗುತ್ತೆ, ಇಲ್ಲೂ ತೊಗೊಂಡ್ರೆ ಬೆಟ್ರ್ ಅಲ್ವಾ, ಮನೆ ಹತ್ರನಿದೆ. ಸೊ ಡನ್. ಈಗ ಪ್ರಿಯಾಗಿ ಬೇಕಂದ್ಲು ಫೋನ್ ಮಾಡಿಬಿಟ್ಟು. ಸುವಾಂಶ್ ತಿಂತಾನದು ಇದನ್ನು, ಗೊತ್ತಿಲ್ಲ. ಓಕೆ, ಅಷ್ಟು ಎಲ್ಲ ಪ್ಯಾಕ್ ಮಾಡಿಬಿಡಿ ಸರ್. ರೈಸ್ ಬೇಸಿಕಲಿ ಇದು ಬೇಕಾಗಿತ್ತು ಪ್ರಿಯಾಗಿ, ಸುವಾಂಶ್ಗೋಸ್ಕರ. ಮಿಕ್ಕಿದೆಲ್ಲ ಚಿಕ್ಕ ಐಟಮ್ ತೊಗೊಂಡಿದ್ವಿ ಒಬ್ಬರು ಕೊಡೋದಕ್ಕೆ. ಸೊ ಯೂಶ್ವಲಿ ನಾನು ವ್ಲಾಗ್ಸಲ್ಲಿ ನಾವು ಯಾರಿಗೆ ಏನು ಕೊಡ್ತೀವಿ ಅದನ್ನು ನಾನು ತೋರಿಸೋದಕ್ಕೆ ಹೋಗಲ್ಲ, ಬಿಕಾಸ್ ಅದು ಅಗತ್ಯ ಅವಶ್ಯಕತೆ ಇಲ್ವಲ್ಲ. ನಾವೇನು ಮಾಡ್ತೀವಿ ಅದು ನಮಗೆ ಗೊತ್ತಿದ್ರೆ ಸಾಕು, ಬೇರೆಯವ್ರಿಗೆ ಗೊತ್ತು. ಬಟ್ ಒನ್ ಡೇ ಯಾರಿಗಾದರೂ ಬೇರೆಯವ್ರು ಯಾರಾದರೂ ನನ್ನ ಜೊತೆ ಅವ್ರು ಕೊಡೋಕ್ಕೆ ಇಷ್ಟ ಇದ್ದರೆ, ಟು ವೆರಿ ನೀಡಿ ಪೀಪಲ್, ತುಂಬ ಜನರಿದ್ದಾರೆ ಅಕ್ಕಪಕ್ಕ, ಆವಾಗ ನಾನು ವ್ಲಾಗ್ ಮಾಡ್ತೀನಿ. ಬಟ್ ನಾನು ಕೊಡೋದನ್ನು ನಾನು ಮಾಡೋದಕ್ಕೆ ಇಷ್ಟ ಅಲ್ಲ. ಅದಕ್ಕೆ ಇದುವರೆಗೂ 2 ವರ್ಷ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡಿ, ಯಾವತ್ತೂ ನಾನು ಇನ್ಕ್ಲೂಡ್ ಮಾಡಿಲ್ಲ. ಸೊ ಶಾಪಿಂಗ್ ಮಾಡಿದೆ, ಜಸ್ಟ್ ಇನ್ಕ್ಲೂಡ್ ಮಾಡಿದೆ ಅಷ್ಟೇ. ಡನ್ ಗೈಸ್, ಇಲ್ಲಿಂದ ಹೋಗುವ ಈಗ. ಈಸ್ಟ್ ಹೋಮ್. ಸುವಾಂಶ್ ಮಲಗಿದ್ದಾನೆ. ಅಭಿ ಸೋಯ. ಪ್ರಿಯಾ ಟೈಮ್ ಸಿಕ್ಕಿದ ತಕ್ಷಣ ರೆಡಿ ಮಾಡ್ತಾಳೆ, ಅಂದರೆ ಶಿ ಸಾರ್ಟಿಂಗ್ ಔಟ್ ಲಾಟ್ ಆಫ್ ಥಿಂಗ್ಸ್. ಬಟ್ಟೆಲ್ಲ ತೆಗೆದು ಅನ್ಪ್ಯಾಕ್ ಹೋಗಿ ಅನ್ಪ್ಯಾಕ್. ಇಟ್ಸ್ ಫುಲ್ಲಿ ಸ್ಟಫ್ಡ್. ಸೊ ವಿ ರಿಯಲಿ ನೀಡ್ ಟು ಡೂ ಅ ಲಾಟ್ ಆಫ್ ಚೇಂಜಸ್ ಅಲ್ಲ. ಪ್ರಿಯಾ ಇಲ್ಲಿ ಮಲಗಿದ್ದಾರೆ. ಫೋನಲ್ಲಿದ್ದಾರೆ, ಫೋನ್ ಮಾತಾಡ್ತಿದ್ದಾರೆ. ಇಲ್ಲಿ ಫೋನ್ ಮಾತಾಡ್ತಿದ್ದಾರೆ ಅಂತೀನಿ. ಹಾಯ್ ಫೋನಲ್ಲಿದ್ದಾರೆ, ಇಲ್ಲ ಅಂತಿದ್ದಾರೆ.
ಯಾರು ಓಕೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದೆ. ಬೆಳಗಿನ ಟೈಮೇ ಸಿಕ್ಕಿಲ್ಲ. ಯೂಶ್ವಲಿ ಬೆಳಗ್ಗೆ ಸ್ನಾನ ಮಾಡಿದ್ರೆ ತುಂಬ ಕೆಲಸಗಳು ಮುಗಿಯುತ್ತೆ. ಬಟ್ ಇವತ್ತು ವ್ಲಾಗ್ ಹಾಕಿದೆ ಒಂದು. ಸೊ ಬೆಳಗ್ಗೆ ಕೂತ್ಕೊಂಡು ಎಡಿಟ್ ಮಾಡಿಬಿಟ್ಟು ಐ ಥಿಂಕ್ ಸೊ ಫಾಸ್ಟೆಸ್ಟ್ ನಾನು ವ್ಲಾಗ್ ಎಡಿಟ್ ಮಾಡಿದ್ದು ಇವತ್ತು. ಸೊ ಟೀ ಟೈಮ್, ಟೀ ಕುಡಿಯೋಕೆ ಹೋದ್ವಿ. ಅಮ್ಮ ಇದ್ದಾರೆ. ಹಾಯ್ ಅಮ್ಮ, ನಮಸ್ಕಾರ, ಗುಡ್ ಈವ್ನಿಂಗ್. ಅಮ್ಮ ಹೇಳ್ತಾ ಇರ್ತಾರೆ, ನೀನು ಯಾವಾಗಲೂ ಇಲ್ಲೇ ಕೂತಿರುವಾಗಲೇ ವ್ಲಾಗ್ ಮಾಡ್ತೀಯಾ, ಜನ ಅನ್ಕೋತಾರೆ ಬರೀ ತಿಂತಾ ಇರ್ತೀನಿ ಅಂತ. ಓನಮ್ಮ. ಹಾಯ್, ಗುಡ್ ಈವ್ನಿಂಗ್. ಹಾಯ್, ಗುಡ್ ಈವ್ನಿಂಗ್. ತಗೋ ನಮ್ಮ ಸ್ಟೀವಿಯಾ, ಸ್ಟೀವಿ ತಗೋ ಸ್ಟೀವಿ ತಗೋ ಬೇಗ. ಸ್ಟೀವಿ ತಗೊಂಡು ಸುಮಾಂಜಿಗೆ ತಂದಲ್ಲ ಅವರ ಅಂಗಡಿಯಿಂದ ಕುರುಮುರ ತಿಂತೀಯ ಮಗನೇ. ಕಡಲೆಪುರಿ. ವಾವ್, ಸುವಾಂಜ್ ಬರ್ಡಿ ನೋಡು, ಬರ್ಡಿ. ಸುವಾಂಜ್ಗೆ ಸಿಕ್ಕಾಪಟ್ಟೆ ಇಷ್ಟ ಬಾಲ್ಕನಿಯಲ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಬಾಂಬೆಲ್ಲೂ ಅಷ್ಟೇ. ಈ ಯೂಸ್ ಟು ಲವ್ ಸ್ಟ್ಯಾಂಡಿಂಗ್ ಇನ್ ದ ಬಾಲ್ಕನಿ ಆ್ಯಂಡ್ ವಾಚ್ ಪೀಪಲ್ ಗೋ. ಅಲ್ವಾ ಮಗನೇ? ಅಣ್ಣ ಇಲ್ಲಿ ಅಣ್ಣ ಮಲಗಿದ್ದಾನೆ. ಕಿಯಾನ್ಗೆ ಎಕ್ಸಾಮ್ ನಡೀತಾ ಇದೆ. ಸೊ ಈಸ್ ಇನ್ಸೈಡ್, ಈಸ್ ಸ್ಲೀಪಿಂಗ್ ನಾವು. ಹಾಗೆ ಇಲ್ಲಿ ಗೆಟ್ ಅಪ್ ಆ್ಯಂಡ್ ಸ್ಟಡಿ. ಟೆರೆಸ್ಗೋಣ ತುಂಬ ದಿವಸ ಆಯ್ತು ಟೆರೆಸ್ ಕರ್ಕೊಂಡು ಹೋಗಿಲ್ಲ. ಸೊ ಅದನ್ನ ಹೋಗೋಣ ಟೆರೆಸ್ಗೆ. ಲೆಟ್ಸ್ ಗೋ ಟು ಟೆರೆಸ್. ಇವತ್ತೇನು ಆಚೆ ಹೋಗೇನು ಪ್ರೋಗ್ರಾಮ್ ಇಲ್ಲ ಇತ್ತು. ಓನ ಇವ್ರು ಮಲಗಿದ್ದ. ಸೊ ಮಲಗಿರೋ ಟೈಮಲ್ಲಿ ಟಿಪ್ಸ್ ಬರೋದಲ್ವ ಇವ್ರನ್ನ, ಬರೋಲ್ಲ. ಅದು ಬೇರೆ ದಿವಸ ಮಾಡ್ಬೋದಾ ಕೆಲಸ. ಸೊ ನನಗೆ ಟೀ ಕುಡಿತೀನಿ. ಟೀ ಕುಡಿದಾದ್ಮೇಲೆ ಸಿಗುವ. ಓಕೆ, ಬಾಯ್ ಹೇಳು ಮಗನೇ. ಬಾಯ್ ಹೇಳು ಎಲ್ರಿಗೆ. ಬಾಯ್ ಹೇಳು. ಬಾಯ್ ಓನ್ ಮಗನೇ. ಸರಿ ಗೈಸ್, ಅವನ ಮೇಲೆ ಸ್ವಲ್ಪ ಟೈಮ್ ಕೊಟ್ಟಿಲ್ಲ ಅಂದರೆ ಅವನು ಅಪ್ಸೆಟ್ ಆಗ್ಬಿಡ್ತಾನೆ. ಏನು ಬೇಕು? ಟಾಟಾ ಹೋಗ್ಬೇಕಂತೆ, ಆಚೆ ಹೋಗ್ಬೇಕಂತೆ. ಎಲ್ಲೋ ಬೇಕು ಚಪ್ಪಲಿ ಹುಡುಕ್ತಾ. ಸರಿ, ಟೀ ಕುಡಿತೀನಿ ಫಸ್ಟ್ ನಾನು. ಟೀ ಟೈಮ್. ಟೆರೆಸ್ಗೆ ಬಂದ್ವಿ. ಸುವಾಂಜ್ ಕೂಡ ಬಂದ, ಪ್ರಿಯಾ ಕೂಡ ಬಂದ್ವಿ. ಸುವಾಂಜ್ಗೆ ಆಚೆ ಹೋಗ್ಬೇಕಂತ ಸಖತ್ತು ಹಠ ಮಾಡ್ತಾಯಿದ್ದ, ಆಚೆ ಹೋಗ್ಬೇಕಂತ. ಸೊ ಇಲ್ಲೇ ಕರ್ಕೊಂಬಂದ್ವಿ. ಆಚೆ ಹೋಗೋದಕ್ಕಾಗಲ್ಲ ಈಗ. ಆದರೆ ಹಾಂ ಕೆಸೆ ನೋಡಿ ಹೆಂಗೆ ತಿಂತಾಳು ನನ್ನ ಹೆಂಡ್ತಿ, ಹೆಂಗೆ ತಿಂತಾಳು ನೋಡಿ. ಎಷ್ಟು ಸೊಫಿಸ್ಟಿಕೇಟೆಡ್ ಅಂತ ಗೊತ್ತಾಗ್ತಿದ್ರಲ್ಲೇ. ತಿನ್ನ ಹೆಂಗೆ ತಿಂತೀಯ? ವೆರಿ ಗುಡ್. ನೋಡಿ ಅವಳ ಕೈಲಿ ಒಂದು ಫೋನು, ಮಗು ಇದೆ. ಹೆಂಗೆ ತಿಂತೀಯ? ವೆರಿ ಗುಡ್ ಪ್ರೀ. ಚೆನ್ನಾಗಿ ತಿಂತೀಯ. ತುಂಬ ದಿವಸಗಳಾಯ್ತು ಟೆರೆಸ್ ಬಂದು. अरे सच में तुम पागल हो? हाँ, ये इजी वे नहीं है, सच बताओ। इतना बड़ा है। मुझे चश्मा रहा। आये चश्मा हटाओ ना, ऐसे नहीं, हटाओ चश्मा। हाँ, चाटो देखो ऐसे। तुम्हारा मुंह मोटा है। सरी बिಡು, ತಲೆ ತಿನ್ಬೇಡ, ಆರಾಮಾಗಿ. You are eating my head. ಹೋಗೆ ಗೈಸ್, ಟೀ ಆದ್ಮೇಲೆ ಸಿಗುವ. ಚಿಯರ್ಸ್. ರಾತ್ರಿ 11:15. ನಾನು ಏನಂತ ಗೊತ್ತಿಲ್ಲ, ಒಂದು 2 ಗಂಟೆ ಮಲ್ಕೊಂಡ್ಬಿಟ್ಟೆ. ಊಟ 7 ಗಂಟೆ ಮಾಡಿದೆ. ಹಂಗೆ ಸೋಫಾಲ್ಲಿ ಕೂತ್ಕೊಂಡು ಒಂದು 7:45ಗೆ ನಾನು ಮಲ್ಕೊಂಡೆ. ಅರ್ಧ ಗಂಟೆಲಿ ಮಲ್ಕೊಂಡೆ, ಹೊರಗಡೆ ಬಂದು ಮಲ್ಕೊಂಡೇ ಬಿಟ್ಟೆ. ಈಗ 10:45 ಎದ್ದೆ. ಐ ಡೋಂಟ್ ನೋ ವೈ ಆಸ್ ವೆರಿ ಟಯರ್ಡ್. ಈಗ ಮಲ್ಕೋ ಪ್ಯಾಟರ್ನ್ ಚೇಂಜ್ ಆಗಿದೆ ನಮ್ಮ ಮನೇಲಿ. ಸೊ ಇಲ್ಲಿ ಸುವಾಂಚ್ ಚಿನ್ನ ಇದ್ದಿದ್ದಾನೆ. ಸುವಾಂಚ್ ಮಲ್ಕೊಂಡ, ಎದ್ದ ತಿರ್ಗಾ. ರಿಮೋಟ್ ನೋ ಸುವಾಂಚ್, ನೋ. ಅವನಿಗೆ ಅದು ರಿಮೋಟಲ್ಲ ರಬ್ಬರ್ ಇದೆಯಲ್ಲ, ಎನಿಥಿಂಗ್ ವಿತ್ ರಬ್ಬರ್ ಆರ್ ಸಿಲಿಕಾನ್ ಹಿ ಲೈಕ್ಸ್ ಇಟ್. ಹಿ ಈಟ್ಸ್ ಎವ್ರಿ ಡೇ. ಅಲ್ವಾ ಈಗ ತುಂಬ ದಿವಸಗಳಾಯ್ತು ಒಂದು ಪಿಕ್ಚರ್ ನೋಡೋಣ ಅಂತ ಕೂತ್ಕೊಂಡ್ರೆ ರಿಮೋಟ್ ತೊಗೊಂಡು ಕೂತ್ಕೊಂಡಿದ್ದಾನೆ. ಹಾಯ್ ಪ್ರೀ. ಟಯರ್ಡ್ ಆ್ಯಕ್ಚುಲಿ ಫುಲ್ ಡೇ ಕೆಲಸ ಮಾಡೋದು ಪ್ರಿಯಾ. ನನಗೆ ಯಾಕೆ ಸುಸ್ತಾಯ್ತು ಅಂತ ಗೊತ್ತಿಲ್ಲ. ಐ ಆಮ್ ಆಲ್ಸೋ ಗೊತ್ತಿಲ್ಲ. ಅದೇ ನನಗೆ ಆಲ್ಸೋ ಗೊತ್ತಿಲ್ಲ. ವೈ ಫೀಲಿಂಗ್ ಟಯರ್ಡ್. ಬಟ್ ಮಲ್ಕೋ ಸ್ಟೈಲ. ರಾತ್ರಿ ನಿದ್ದೆ ಬರಲ್ಲ ಸರಿ ನನಗೆ. ಯಾಕೆ ನಿದ್ದೆ ಬರಲ್ಲ? ಹೆಂಗ್ ನೀನು ಹೆಂಡತಿ ಇದೆ, ಮಗು ಇದೆ, ಯಾಕೆ ನಿದ್ದೆ ಬರಲ್ಲ? ಅದಕ್ಕೆ ನಿದ್ದೆ ಬರ್ತಾ ಇಲ್ಲ. ಹೆಂಡತಿ ಇದೆ, ಮಗು ಇದೆ. ಹೆಂಡತಿ ಇಲ್ವರೆಗೂ, ಮಗು ಇಲ್ವರೆಗೂ, ಗಂಡ ಇಲ್ವರೆಗೂ ಮಾತ್ರ ಮಲ್ಕೊಂಡು ಹೆಂಗ್ ಮಲ್ಕೊಳ್ಳಿ? ನಾನು ಸಖತ್ತು ಕ್ರಂಪರ್ಡ್ ಆಗಿ ಮಲ್ಕೋತೀನಿ. ಸೊ ಅದಕ್ಕೋಸ್ಕರ ನಿದ್ದೆ ಬರಲ್ಲ. ಕೊಡು ನೋಡಿ ಎಷ್ಟು ತರಲೆ ಆಗಿದಾರಂದ್ರೆ, ನಮ್ಮಲ್ಲಿ ಹೇಳ್ತಾರೆ ಮೊಟ್ಟೆ ಮಾಡಿಸಾದ್ಮೇಲೆ ಮಕ್ಕಳು ತರಲೆ ಆಗ್ತಾರಂತ. ನೈಟ್ ಸೂಟ್ ಸುವಾಂಶ್ ನೈಟ್ ಸೂಟ್ ನೋಡಿ ಎಲ್ಲ. ಸುವಾಂಶ್ ಟೆಡಿ ಹೊಸ ನೈಟ್ ಸೂಟ್, ಒಂದು ಹೊಸ ನೈಟ್ ಡ್ರೆಸ್ಸು. ತೋರಿಸು ಸುವಾಂಶ್. ಓನಮ್ಮ ಒಯ್ಯೋ ಯಾಕೆ ಕ್ರಾಂಕಿ, ಸಿಕ್ಕಾಪಟ್ಟೆ ಕ್ರಾಂಕಿ ಬಿಹೇವ್ ಮಾಡ್ತಾರೆ. ಇದೆಲ್ಲ ಬಾಂಬೆಲಿ ತಂದಿದ್ದು. ಪ್ರಿಯಾ ಎಲ್ಲಿಂದ ತರ್ತಾರೆ ಗೊತ್ತಿಲ್ಲ. ಸರ್ ಬಾಂಬೆನಾ ಪ್ರೀ? ನೈಸ್. ಸಮರ್ಗಿಂತ ತುಂಬ ಚೆನ್ನಾಗಿರುತ್ತೆ, ಲೈಟ್ ಆಗಿದೆ ಕಾಟನ್ನು. ಒಂದು ಸುವಾಂಶ್ ಡಮ್ ಮಾಡು. ಹೊಸ ಆಟ ಒಂದು ತಿರ್ಗಿ ಹೇಳ್ತಾನೆ ಮಾಡುವಂತ.
ಹಾಂ he wants to listen this song. ಅಯ್ಯೋ ಸರಿ ಹಾಕು ಅವನಿಗೆ ಹೋಗಿ ರಿಮೋಟ್ ಕಾಯ್. ಅವನಿಗೆ ಕಾವಾಲ ಸಾಂಗ್ ತುಂಬ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಅದು ಹಾಕು ಅಂತ ನಮಗೆ ಸಿಕ್ಕಾಪಟ್ಟೆ. ವೇಟ್ ಶೋನಾ ರಿಪೋರ್ಟ್ ಏನು ಬೇಕು? ಹಾಂ ಹಾಕ್ತೀನಿ. ಏನು ಬೇಕು ನಿನಗೆ? ಏನು ಬೇಡು? ಏನೋ ಬೋಡು ರಿಮೋಟ್ ಬೋಡೆ ಸಾಂಗ್ ಬೋಡೆ. ಸಾಂಗ್ ಬೋಡು ಬಂತು, ಸ್ಟಾರ್ಟ್ ಆಯಿತು ಗೈಸ್. ಹೊಸ ಸಿನಿಮಾ ನಾವು ಆ್ಯಕ್ಚುಲಿ ಸಿನಿಮಾಗಳು ನೋಡ್ಬಿಟ್ಟು ತುಂಬ ಟೈಮ್ ಆಯಿತು. ಪ್ರಿಯಾ ಹೋದ್ಮೇಲೆ ನಾನು ಟಿ ವಿನ ಆನ್ ಮಾಡಿಲ್ಲ. ಈಗ ನಾನು ಜಾಸ್ತಿ ಟಿ ವಿ ನೋಡಲ್ಲ. ಹೆಂಗೆ ಹೇಳ್ತಾ ನೋಡಿ, ರಿಮೋಟ್ ಕಚ್ತಾರ ಯಾರಾದರೂ? ಡೋಂಟ್ ಬೈಟ್. ಗುಡ್ಡು ಮಮ್ಮ ಡಾಟಿ ನಾವು ಬೇಡ. ಡನ್ ಗೈಸ್, ಮಲ್ಕೋತೀವಿ ಸ್ವಲ್ಪ ಹೊತ್ತಲ್ಲೇ. ಇವಾಗ ಮಲ್ಕಲ್ಲ, ನನಗಿಂತ ನಿದ್ದೆ ಹೋಗ್ಬಿಟ್ಟಿದೆ. ಏನು ಮಾಡ್ತೀನಿ ಗೊತ್ತಿಲ್ಲ. ಸೊ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡೋಣ. ಇವ್ನಿಗೆ ಸ್ವಲ್ಪ ಟೈಮ್ ಕೊಡ್ತೀನಿ, ಪ್ರಿಯಾಗೆ ಸ್ವಲ್ಪ ರೆಸ್ಟ್ ಬೇಕು. ನಾನು ನೋಡ್ಕೋತೀನಿ ಅಂತ ಹೇಳ್ತೀನಿ, ಅವನ ಹತ್ರ ಬರೋದು ಇಲ್ಲ, ಅದು ಬೇರೆ ಪ್ರಾಬ್ಲಮ್ಮು. ಸೊ ಯಾವುದಾದ್ರು ಒಂದು ಸಿನಿಮಾ ನೋಡ್ತೀವಿ. ಆದರೆ ಒಂದು ಅರ್ಧ ಸಿನಿಮಾ ಇವತ್ತು ನೋಡ್ತೀವಿ, ಅರ್ಧ ಸಿನಿಮಾ ನಾಳೆ ನೋಡ್ತೀವಿ. ಜಾನೆ ಜಾ ಅಂತ ಯಾವುದೋ ರಿಲೀಸ್ ಆಗಿದೆ, ಕರೀನಾ ಕಪೂರ್ದು. ಅದು ನೋಡಿಕೊಂಡು ಆಮೇಲೆ ಮಾಡ್ಕೊತೀವಿ. ನೀವೆಲ್ಲರಿಗೂ ನಾಳೆ ಬೆಳಗ್ಗೆ ಸಿಗ್ತೀವಿ. ಓಕೆ, ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಈ ವ್ಲಾಗ್ ಅಕಸ್ಮಾತ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬಿಡಿ. ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ವ್ಲಾಗ್ಸ್ ಇದೆ, ಬೇಗ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ಆರಾಮಾಗಿರಿ, ಹುಷಾರಾಗಿ. ಸಿ ಯು, ಬಾಯ್. ನಾವು ಮಸ್ತ್ ಬಾಯ್ ಗೈಸ್.